ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲೇ ಮೊದಲನೇ ಜ್ಯೋತಿರ್ಲಿಂಗ ಕ್ಷೇತ್ರ ಅಂತ ಕರೆಯೋದು ಸೋಮನಾಥ ಜ್ಯೋತಿರ್ಲಿಂಗ ಕ್ಷೇತ್ರವನ್ನ. ನೀವು ಒಂದೇ ಟೂರಲ್ಲಿ 4 ಜ್ಯೋತಿರ್ಲಿಂಗ ಕ್ಷೇತ್ರಗಳನ್ನು ಕೂಡ ಒಟ್ಟಿಗೆ ನೋಡ್ಕೊಂಡು ಬರ್ಬೋದು. ಗುಜರಾತ್ನ 2 ಜ್ಯೋತಿರ್ಲಿಂಗ ಕ್ಷೇತ್ರ ಮತ್ತೆ ಮಧ್ಯಪ್ರದೇಶದ 2 ಜ್ಯೋತಿರ್ಲಿಂಗ ಕ್ಷೇತ್ರಗಳನ್ನ. ಇದೊಟ್ಟು 13 ದಿನಗಳ ಪ್ರವಾಸ ಆಗಿರುತ್ತೆ. ನಮ್ಮ ಶಿವನಂದಿ ಟ್ರಾವೆಲ್ಸ್ ಅವರದ್ದು. ಯಾವ್ದೆಲ್ಲ ಸ್ಥಳಗಳನ್ನ ನೋಡ್ಬೋದಂದ್ರೆ ಗುಜರಾತ್ನ ಸೋಮನಾಥ ಜ್ಯೋತಿರ್ಲಿಂಗ ಕ್ಷೇತ್ರ, ದ್ವಾರಕ, ಇದು ಭಾರತದ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಕೂಡ ಒಂದಾಗಿದೆ. ನಾಗೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ, ನಿಷ್ಕಲಂಕ್ ಮಹಾದೇವ್, ಜಗತ್ತಿನ ಅತ್ಯಂತ ಎತ್ತರವಾದ ಮೂರ್ತಿಯಾದ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ, ಉಜ್ಜಯಿನಿಯ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ, ಹೀಗೆ ಇನ್ನೂ ಕೂಡ ಹಲವಾರು ಸ್ಥಳಗಳನ್ನ ನೀವು ಒಂದೇ ಟೂರ್ನ ನೋಡಬಹುದು. ಒಟ್ಟು 13 ದಿನಗಳ ಪ್ರವಾಸ ಆಗಿರುತ್ತೆ. ಊಟ, ತಿಂಡಿ, ವಸತಿ ವ್ಯವಸ್ಥೆ ಎಲ್ಲ ಅವರದ್ದೇ ಇರುತ್ತೆ. ನೆಕ್ಸ್ಟ್ ಬ್ಯಾಚು ಏಪ್ರಿಲ್ 13ನೇ ತಾರೀಕಿಗೆ ಇರೋದು. ಅದರ ಬುಕ್ಕಿಂಗ್ ಇವಾಗಲೇ ಓಪನ್ ಇದೆ. ನೀವು ಇವಾಗಲೇ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಈ ಪ್ಯಾಕೇಜ್ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಮತ್ತೆ ಈ ಪ್ಯಾಕೇಜ್ ಅನ್ನು ಬುಕ್ಕಿಂಗ್ ಮಾಡಲಿಕ್ಕೆ ನಾವು ಇಲ್ಲಿ ಅವರ ಫೋನ್ ನಂಬರ್ ಕೊಟ್ಟಿದ್ದೇವೆ. ತಪ್ಪದೆ ನೀವು ಅವ್ರನ್ನೊಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲೇ ಮೊದಲನೇ ಜ್ಯೋತಿರ್ಲಿಂಗ ಕ್ಷೇತ್ರ ಅಂತ ಕರೆಯೋದು ಸೋಮನಾಥ ಜ್ಯೋತಿರ್ಲಿಂಗ ಕ್ಷೇತ್ರವನ್ನ. ನೀವು ಒಂದೇ ಟೂರಲ್ಲಿ 4 ಜ್ಯೋತಿರ್ಲಿಂಗ ಕ್ಷೇತ್ರಗಳನ್ನು ಕೂಡ ಒಟ್ಟಿಗೆ ನೋಡ್ಕೊಂಡು ಬರ್ಬೋದು. ಗುಜರಾತ್ನ 2 ಜ್ಯೋತಿರ್ಲಿಂಗ ಕ್ಷೇತ್ರ ಮತ್ತೆ ಮಧ್ಯಪ್ರದೇಶದ 2 ಜ್ಯೋತಿರ್ಲಿಂಗ ಕ್ಷೇತ್ರಗಳನ್ನ. ಇದೊಟ್ಟು 13 ದಿನಗಳ ಪ್ರವಾಸ ಆಗಿರುತ್ತೆ. ನಮ್ಮ ಶಿವನಂದಿ ಟ್ರಾವೆಲ್ಸ್ ಅವರದ್ದು. ಯಾವ್ದೆಲ್ಲ ಸ್ಥಳಗಳನ್ನ ನೋಡ್ಬೋದಂದ್ರೆ ಗುಜರಾತ್ನ ಸೋಮನಾಥ ಜ್ಯೋತಿರ್ಲಿಂಗ ಕ್ಷೇತ್ರ, ದ್ವಾರಕ, ಇದು ಭಾರತದ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಕೂಡ ಒಂದಾಗಿದೆ. ನಾಗೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ, ನಿಷ್ಕಲಂಕ್ ಮಹಾದೇವ್, ಜಗತ್ತಿನ ಅತ್ಯಂತ ಎತ್ತರವಾದ ಮೂರ್ತಿಯಾದ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ, ಉಜ್ಜಯಿನಿಯ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ, ಹೀಗೆ ಇನ್ನೂ ಕೂಡ ಹಲವಾರು ಸ್ಥಳಗಳನ್ನ ನೀವು ಒಂದೇ ಟೂರ್ನ ನೋಡಬಹುದು. ಒಟ್ಟು 13 ದಿನಗಳ ಪ್ರವಾಸ ಆಗಿರುತ್ತೆ. ಊಟ, ತಿಂಡಿ, ವಸತಿ ವ್ಯವಸ್ಥೆ ಎಲ್ಲ ಅವರದ್ದೇ ಇರುತ್ತೆ. ನೆಕ್ಸ್ಟ್ ಬ್ಯಾಚು ಏಪ್ರಿಲ್ 13ನೇ ತಾರೀಕಿಗೆ ಇರೋದು. ಅದರ ಬುಕ್ಕಿಂಗ್ ಇವಾಗಲೇ ಓಪನ್ ಇದೆ. ನೀವು ಇವಾಗಲೇ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಈ ಪ್ಯಾಕೇಜ್ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಮತ್ತೆ ಈ ಪ್ಯಾಕೇಜ್ ಅನ್ನು ಬುಕ್ಕಿಂಗ್ ಮಾಡಲಿಕ್ಕೆ ನಾವು ಇಲ್ಲಿ ಅವರ ಫೋನ್ ನಂಬರ್ ಕೊಟ್ಟಿದ್ದೇವೆ. ತಪ್ಪದೆ ನೀವು ಅವ್ರನ್ನೊಮ್ಮೆ ಕಾಂಟ್ಯಾಕ್ಟ್ ಮಾಡಿ.